ಎಸ್ ಚಿಲ್ಡ್ರನ್ ಎಲ್ಲರೂ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಈವ್ನಿಂಗ್. ಎಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಈವ್ನಿಂಗ್ ಹೇಳಿ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಈವ್ನಿಂಗ್. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲ? ಇವತ್ತಿನ ಸ್ಪೆಷಲ್ ಏನು? ವೆರಿ ಗುಡ್ ವೆರಿ ಗುಡ್. ಗುರು ಪೂರ್ಣಿಮಾ. ಎಸ್, ಎಲ್ಲರಿಗೂ ಗೊತ್ತಿದ್ಯಾ ಗುರು ಪೂರ್ಣಿಮಾ ಅಂದ್ರೆ ಏನು ಅಂತ? ವೆರಿ ಗುಡ್. ನೋ ಎಸ್. ಯಾರ್ ನೋ, ಯಾರ್ ಎಸ್? ನೋ ಅನ್ನೋರು ಕೈ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ನೋ ಅನ್ನೋರು. ಹೇಮಾ ಅವ್ರ ಮನೆಯಲ್ಲಿ 3 ಜನ ಮಕ್ಳ, 2 ಮಕ್ಳ ಕೂತಿರೋದು? ಮೇಡಮ್ ಇಬ್ರು ಮಕ್ಳು, ಪಕ್ಕದ ಮನೆ ಒಬ್ಳು ಹುಡುಗಿ ಬಂದಿದ್ದಾಳೆ. ವೆರಿ ಗುಡ್ ವೆರಿ ಗುಡ್. ಎಸ್ ಎಸ್ ಮಾಸ್ಟರ್ಸ್, 1 ಸೆಕೆಂಡ್. ಇವತ್ತು ಫಸ್ಟ್ ಕ್ಲಾಸ್ ಅಲ್ವಾ ಇದು? ಸೊ ಏನು ಅಂದ್ರೆ ಇದು ಎಕ್ಸಾಕ್ಟ್ ನಾವು ½ to 40 minutes ಒಳಗೆ ಮುಗಿಸ್ಬಿಡ್ಬೇಕು ಈ ಕ್ಲಾಸ್. ಸೊ ಟಕ 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 ಆನ್ಸರ್ಸ್ ಹೇಳ್ಬೇಕು ಏನಾದ್ರು ಕೇಳಿದ್ರೆ. ಯಾಕೆಂದ್ರೆ ನಿಮಗೂ ಹೋಮ್ ವರ್ಕ್ಸ್ ಇರುತ್ತಲ್ವಾ, ಎಲ್ಲಾರ್ಗು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹೋಮ್ ವರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಇದ್ರ ಮುಂದೆ ಜಾಸ್ತಿ ಟೈಮ್ ನ ನಾವು ಇದ್ ಮಾಡ್ಕೊಳ್ಳೋದು ಬೇಡ. ಜಸ್ಟ್ 30 to 40 minutes, ಓಕೆನಾ? ಸೊ ಇವಾಗ ಯಾರಿಗೆ ಗುರು ಪೌರ್ಣಮಿ ಅಂದ್ರೆ ಗೊತ್ತಿಲ್ಲ ಅಂದ್ರಿ? ಗೊತ್ತಿರೋರು ಹೇಳಿ ಯಾರಾದ್ರು, ಯಾರಿಗ್ ಗೊತ್ತು? ಯಾರು? ನಾನು ಅಂದ್ರೆ ಪರಿಣಿತ. ಯಾರು ಪರಿಣಿತ? ಹೇಳು ಪರಿಣಿತ, ಏನ್ ಗೊತ್ತು ಹೇಳು. ಹೇಳು ಏನ್ ಗೊತ್ತು ಅಂತ. ಯಾರು ಮತ್ತೆ ನಾನು ಅಂದಿದ್ದು? ಯಾರೋ ನಾನು ಅಂದ್ರಲ್ಲ, ಯಾರಿಗೂ ಗೊತ್ತಿಲ್ವಾ ಇಲ್ಲಿರೋದ್ರಲ್ಲಿ? ಬೇಗ ಬೇಗ ಹೇಳ್ಬೇಕು. ಯಾರಿಗೂ ಗೊತ್ತಿಲ್ವಾ? ಹ್ಯಾಂಡ್ ರೈಸ್ ಮಾಡಿ ಗೊತ್ತಿರೋರು ಯಾರು? ಗುರು ಪೌರ್ಣಮಿ ಅಂದ್ರೆ ಏನು, ಯಾಕೆ ಮಾಡ್ತೀವಿ ನಾವು, ಇವತ್ತಿನ ದಿನ ಏನ್ ಸೆಲೆಬ್ರೇಷನ್? ಪಾವನಿ ಹೆಸರಲ್ಲಿ ಯಾರಿರೋದು ಮಾತಾಡಿ. ವ್ಯಾಸ ಪೂರ್ಣಿಮಾ. ಹಾ, ವ್ಯಾಸ ಯಾರು? ಯಾರು? ಓಕೆ, ಹೋಗ್ಲಿ ಬಿಡಿ. ಅಂದ್ರೆ ಗುರುಗಳಿಗೆ ನಾವು ನಮನ ಸಲ್ಲಿಸೋದು ವ್ಯಾಸ ಮಹರ್ಷಿಗಳು. ಸೊ ಅವರ ಒಂದು ಬರ್ತ್ಡೇನ ಈ ಒಂದು ಗುರು ಪೌರ್ಣಿಮೆ ಅಂತ ಆಚರಿಸ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ. ನಾವಿಷ್ಟು ತಿಳ್ಕೊಳ್ಳೋಣ. ಈ ಹುಣ್ಣಿಮೆ ನಾವು ಎಸ್ಪೆಷಲಿ ಗುರು ಪೌರ್ಣಿಮೆ ಅಂತ ಗುರುಗಳಿಗೆ ನಮನವನ್ನ ಸಲ್ಲಿಸ್ತಾ ಇರ್ತೀವಿ. ಯಾವುದೇ ರೀತಿ ನಾವ್ ಏನೇ ವಿಚಾರಗಳನ್ನ ಯಾರಿಂದಾರು ತಿಳ್ಕೊಂಡ್ರೆ ಅವರಿಗೆ ಇವತ್ತು ನಾವು ಗ್ರಾಟಿಟ್ಯೂಡ್ ಸಲ್ಲಿಸುವಂತಹದ್ದು ಈ ಒಂದು ಗುರು ಪೌರ್ಣಿಮೆಯ ವಿಶೇಷತೆ. ಸೊ ಎಷ್ಟು ಕಲ್ತಿರ್ತೀರಲ್ವಾ ಹುಟ್ಟದಾಗಿಂದ ನೀವು. ಯಾರು ಮೊದಲ ಗುರು ಯಾರು? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಫಸ್ಟ್ ಟೀಚರ್ ಯಾರು ಹೇಳಿ? ಅಮ್ಮ. 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 ಎಷ್ಟು ಜನ ಅಮ್ಮಂಗ್ ವಿಶ್ ಮಾಡಿದ್ರಿ ಇವತ್ತು? ಯಾರು ವಿಶ್ ಮಾಡಿಲ್ಲ ಅಲ್ಲ ಅಮ್ಮಗೆ? ಮಾಡಿದ್ರಾ? ವಿಡಿಯೋ ಆನ್ ಮಾಡ್ಕೋಬೇಕು, ಎಲ್ಲರೂ ವಿಡಿಯೋ ಆನ್ ಮಾಡ್ಕೋಬೇಕು. ಇಲ್ದ್ರೆ ಚೆನ್ನಾಗಿಲ್ಲ, ಗೋಡೆ ಜೊತೆ ಮಾತಾಡ್ದಂಗ ಅನ್ಸುತ್ತೆ. ಓಕೆ, ವೆರಿ ಗುಡ್. ವಿಶ್ ಮಾಡಿರೋಲ್ಲ, ಗ್ರೇಟ್. ಪಾದ ಪೂಜೆ ಮಾಡಿದ್ರಾ? ಗುಡ್ ಗುಡ್, ವೆರಿ ಗುಡ್, ಗ್ರೇಟ್. ಸೊ ಹಾಗಾಗಿ ನಾವೇನು ಅಂದ್ರೆ ಲೈಫ್ ಅಲ್ಲಿ ಎಲ್ಲರಿಂದಾನು ಕಲಿತಾ ಇರ್ತೀವಲ್ವಾ. ಸೊ ಎಲ್ರಿಗೂ ಒಂದಿವತ್ತು ನಾವು ಗ್ರಾಟಿಟ್ಯೂಡ್ ಹೇಳ್ಬೇಕು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಎಲ್ರಿಗೂ ನಮಸ್ತೆ ಹೇಳ್ಬೇಕು ನಾವ್ ಇವತ್ತಿನ ದಿನ. ಸೊ ಯಾರ್ಯಾರಿಂದ ಏನೇನ್ ಕಲ್ತಿರ್ತೀವೋ ಅದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು ನಾವು, ಓಕೆನಾ? ಸೊ ಅದಕ್ಕೆ ಈ ಒಂದು ಹುಣ್ಣಿಮೆ ಎಸ್ಪೆಷಲಿ ಮಾತಾಡಾದ ತಕ್ಷಣ ಮ್ಯೂಟ್ ಮಾಡ್ಕೊಳ್ಳಿ, ಇದ್ರೆ ಡಿಸ್ಟರ್ಬ್ ಆಗೋಗುತ್ತೆ. ಹ, ಈಗ ಮೆಡಿಟೇಷನ್ ಹೊಸದು ಯಾರ್ಯಾರಿಗೆ? ಯಾರು ಫಸ್ಟ್ ಟೈಮ್ ಮೆಡಿಟೇಷನ್ ಮಾಡ್ತಾ ಇದ್ದೀರಾ? ನಿಮ್ ಹೆಸರುಗಳು ನನಗೆ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನೀವು ನಿಮ್ಮ ಹೆಸರೇ ಮಾಡ್ಕೊಂಡ್ಬಿಟ್ರೆ ನನಗೆ ಈಸಿ ಮಾತಾಡಕ್ಕೆ. ಪಾವನಿ ಮನೇಲಿ ಕೂತಿರೋದು ಯಾರ್ಯಾರು ಅವ್ರಿಬ್ರು? ಸಾತ್ವಿಕ್. ಕಲ್ಯಾಣ್ ಸಾತ್ವಿಕ್. ಪರಿಣಿತ್
ಆ ಶಯನ್ 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 ನೀವು ರೀನೇಮ್ ಮಾಡ್ಕೊಂಬಿಡಿ, ನಿಮ್ ಹೆಸರನ್ನ ರೀನೇಮ್ ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ ನನಗೆ ಕರಿಯಕ್ಕೆ. ಇಲ್ದಿರ ಹೆಸರುಗಳು ಗೊತ್ತಾಗಲ್ಲ. ಎಲ್ಲ ದೊಡ್ಡವ್ರ ಹೆಸರೇ ಇದೆ ಅನ್ಸುತ್ತೆ, ಅಲ್ಲಿ ರೀನೇಮ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೀವು ಫಸ್ಟ್ ಟೈಮ್ ಮಾಡ್ತಿರೋದು? ಮನೇಲಿ ಯಾರು ಮಾಡ್ತಾ ಇದ್ದಾರಾ? ನಮ್ಮಮ್ಮ. ಅಮ್ಮನ ಹೆಸರು ಪಾವನಿನಾ? ಓಕೆ, ವೆರಿ ಗುಡ್. ಸೊ ಎಲ್ರು ಅಮ್ಮನೋ ಅಜ್ಜಿನೋ ಯಾರೋ ಮಾಡ್ತಾ ಇದ್ದಾರೆ. ನೀವ್ ಇಷ್ಟು ದಿನ ಅವ್ರ ಜೊತೆ ಮಾಡ್ತಾ ಇದ್ರಾ? ಮಾಡಿಲ್ಲ. ಕೆಲವ್ರು ಮಾಡ್ತಾ ಇದ್ದೀರಾ, ಕೆಲವ್ರು ಮಾಡಿಲ್ಲ. ಸೊ ಇಲ್ಲಿ ಪಾವನಿ ಅವ್ರ ಮಕ್ಳು ಇವತ್ತೇ ಫಸ್ಟ್ ಬಂದಿರೋದು. ಸೊ ಅಮ್ಮನ್ ನೋಡಿ ನೋಡಿ ಗೊತ್ತಿರುತ್ತಲ್ವಾ ಧ್ಯಾನ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು. ಯಾಕೆ ಮಾಡ್ತಾರೆ ಧ್ಯಾನ ಗೊತ್ತಾ? ಸೊ ಈ ಧ್ಯಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಮೆಡಿಟೇಷನ್ ಅನ್ನೋದು ಎಲ್ರೂ ಮಾಡ್ಬೇಕು. ಮಕ್ಳಿರುವಾಗಿಂದ ಮಾಡಿದ್ರೆ ಏನಾಗುತ್ತೆ, ಇನ್ನೂ ಚೆನ್ನಾಗಿ ನೀವ್ಗೆ ಲೈಫಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ಯಾವ ತರ ಡಿಸಿಷನ್ಸ್ ತಗೋಬೇಕು, ಸರಿ ಡಿಸಿಷನ್ ತಪ್ಪು ಡಿಸಿಷನ್, ಇವೆಲ್ಲ ನಿಮಗೆ ಗೊತ್ತಾಗ್ತಾ ಬರುತ್ತೆ, ಒಂದ್ ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಧ್ಯಾನ ಮಾಡ್ಬೇಕು. ಮತ್ತೆ ಓದ್ತಾ ಇರುವಾಗ ನಿಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಓವರ್ ಆಲ್ ಗ್ರೋತ್, ಆಮೇಲೆ ಹೆಲ್ತ್ ಮೇನ್. ನಿಮ್ ಹೆಲ್ತ್ ಸಹ ಚಿಕ್ಕ ಪುಟ್ಟದ ಏನಾದ್ರು ಪ್ರಾಬ್ಲಮ್ಸ್ ಇದ್ರೂ ನಿಮಗೆ ಅವೆಲ್ಲ ಹಾಗಾಗೇನೆ ಹೀಲ್ ಆಗ್ತಾ ಬರುತ್ತೆ. ನಮಗದು ಜಾಸ್ತಿನೇ ಆಗಲ್ಲ ಮೆಡಿಟೇಷನ್ ಮಾಡ್ತಾ ಇದ್ರೆ. ಈ ಹೆಲ್ತ್ ಇಶ್ಯೂಸ್ ಯಾವಾಗ್ಲೂ ನಾವು ಫಿಟ್ ಆಗಿ ಇರ್ತೀವಿ, ಯಾವ್ದು ನಮ್ಗೇನು ಬರಲ್ಲ. ಇನ್ ಕೇಸ್ ಬಂದ್ರೂನು ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ದಿನ ಸ್ವಲ್ಪ ಈ ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೆಡಿಟೇಷನ್ ಬಗ್ಗೆ ಇನ್ಯಾರ್ಗಾರು ಏನಾದ್ರು ಗೊತ್ತಾ ಏನಾಗುತ್ತೆ ಅಂತ? ಮಕ್ಳಿಗೆ ಹಾಕ್ಬೇಕು ಮೆಡಿಟೇಷನ್ ಅಂತ? ದೊಡ್ಡವ್ರಂತೂ ಮಾಡ್ತಾರೆ. ಎಲ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಮೆಡಿಟೇಷನ್ ಅಂದ್ರೆ ಬರೀ ದೊಡ್ಡವ್ರಿಗೆ ಮಾತ್ರ, ಅದು ಚಿಕ್ಕ ಮಕ್ಳಿಗೆ ಅಲ್ಲ ಅಂತ ಅನ್ಕೊಂಡಿರ್ತಾರಲ್ವಾ. ಸೊ ಆದ್ರೆ ಚಿಕ್ಕ ಮಕ್ಳಿಗೂ ಬೇಕದು, ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ ಯಾರಿಗಾರು ಗೊತ್ತಾ ಚಿಕ್ಕ ಮಕ್ಳು ಯಾರು ಚಿಕ್ಕವರಿಂದ ಮೆಡಿಟೇಷನ್ ಮಾಡ್ತಿದ್ರು ಅನ್ನೋದು ಗೊತ್ತಾ? ಲೀಡರ್ಸ್ ಗೊತ್ತಲ್ಲ ನಿಮ್ಗೆ, ಫೇಮಸ್ ಆಗಿರೋರು, ದೇವ್ರುಗಳಿರ್ಬೋದು, ಫೇಮಸ್ ಲೀಡರ್ಸ್ ಇರ್ಬೋದು, ಯಾರು ಮಾಡ್ತಾರೆ ಮೆಡಿಟೇಷನ್ ಚಿಕ್ಕವರಿಂದ ಮಾಡ್ತಾ ಇದ್ದಿದ್ ಯಾರು ಗೊತ್ತಾ? ಯಾರಿಗಾರು ಗೊತ್ತಾ ಯಾರ್ಯಾರು ಮಾಡ್ತಾ ಇದ್ರು ಅಂತ? ದೇವ್ರುಗಳನ್ನ ನೆನೆಸ್ಕೊಳ್ಳಿ, ದೇವ್ರ ಫೋಟೋಗಳನ್ನ ನೆನೆಸ್ಕೊಳ್ಳಿ. ಹನುಮಾನ್. ವೆರಿ ಗುಡ್. ಶಿವ. ಎಸ್, ವೆರಿ ಗುಡ್. ನೆಕ್ಸ್ಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ತಕ್ಷಣ ಮ್ಯೂಟ್ ಮಾಡ್ಕೊಳ್ಳಿ. ಸದ್ಗುರು. ಹಾ, ಮತ್ತೆ ಸದ್ಗುರು ಚಿಕ್ಕವರಿಂದ ಮಾಡ್ತಾ ಇದ್ರು ಇಲ್ವಾ ಗೊತ್ತಿಲ್ಲ, ಆಮೇಲೆ ಮಾಡಿದ್ರು. ಚಿಕ್ಕವರಿಂದ ಮಾಡೋರು ಬುದ್ಧ. ಬುದ್ಧ. ಅವರು ಆಮೇಲೆ ದೊಡ್ಡವರಾದ್ಮೇಲೆ. ಓಕೆ, ಸಣ್ಣ ಮಕ್ಕಳಿಂದ ಮಾಡಿದವರು ವಿವೇಕಾನಂದ ಗೊತ್ತಾ? ಸ್ವಾಮಿ ವಿವೇಕಾನಂದ ಕೇಳಿದೀರಾ ಅಲ್ವಾ? ವಿವೇಕಾನಂದ ಚಿಕ್ಕವರಿಂದನೂ ಮಾಡ್ತಾ ಇದ್ರು. ಹನುಮಂತ ಮಾಡ್ತಾ ಇದ್ರು, ಶಿವ ಮಾಡ್ತಾ ಇದ್ರು. ಈ ತರ ಎಷ್ಟೊಂದ್ ಜನ ಚಿಕ್ಕವರಿಂದನೂ ಮಾಡೋರು ಇದ್ದಾರೆ. ಅವ್ರು ನೋಡ್ದಾಗ ನಿಮಗ್ ಗೊತ್ತಾಗುತ್ತೆ, ಬೇರೆಯವ್ರಿಗೂ ಅವ್ರಿಗೂ ಇರೋ ಡಿಫ್ರೆನ್ಸ್ ನಿಮಗ್ ಗೊತ್ತಾಗ್ತಾ ಬರುತ್ತೆ. ಸೊ ನಾವೆಲ್ಲ ಇವಾಗ ಒಂದ್ 10 ಮಿನಿಟ್ಸ್ ಮೆಡಿಟೇಷನ್ ಮಾಡ್ಬಿಡೋಣ. ಅದು ಫ್ರೆಶ್ ಆಗ್ತೀರಾ, ನಿಮಗೆ ಗೊತ್ತಾಗುತ್ತೆ. ಈಗ ಬೆಳಗಿಂದ ನೀವ್ ಯಾರು ಮಾಡಿರೋರು ಇದ್ದೀರಾ ಇಲ್ಲಿ ಮೆಡಿಟೇಷನ್? ಹ್ಯಾಂಡ್ ರೈಸ್ ಮಾಡಿ. ಎಲ್ರು ವಿಡಿಯೋ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ದಿದ್ರೆ ನನ್ಗೆ ಇಲ್ಲಿ ಗೊತ್ತೇ ಆಗಲ್ಲ ಯಾರು ಏನು ಅಂತ. ಸೊ ಹ್ಯಾಂಡ್ ರೈಸ್ ಮಾಡಿ, ಯಾರು ಬೆಳಗಿಂದ ಮೆಡಿಟೇಷನ್ ಮಾಡಿರೋರು ಇದ್ದೀರಾ ಇಲ್ಲಿ? ಪರಿಣಿತ್ ನಿನ್ನ ಹೆಸ್ರೇ ಪರಿಣಿತ ಅಮ್ಮ? ಪರಿಣಿತ್, ವೆರಿ ಗುಡ್. ಪರಿಣಿತ್ ಜೋರ ಕ್ಲಾಪ್. ಬೆಳಗಿಂದ ಮೆಡಿಟೇಷನ್ ಮಾಡಿದ್ದಾರೆ. ಎಷ್ಟೊತ್ ಮಾಡಿದ್ಯಾ ಪರಿಣಿತ್? ಅನ್ಮ್ಯೂಟ್ ಮಾಡ್ಕೊ, ಅನ್ಮ್ಯೂಟ್. ಹಾಫ್ ಎನ್ ಅವರ್. ವಾವ್, ಹಾಫ್ ಅನ್ ಅವರ್ ಕೂತಿದ್ಯಾ? ವೆರಿ ಗುಡ್. ಕ್ಲಾಪ್ಸ್. ಸೊ ಇನ್ಯಾರು? ಯಾರದು? ರಾಘವೇಣಿ ಮಹೇಶ. ನಿನ್ನ ಹೆಸ್ರೇನು? ರಂಗವೇಣಿ. ನಿನ್ನ ಹೆಸ್ರೇನಮ್ಮ? ಮಹೇಶ? ಹ, ಕೇಳಿಸ್ತಲ್ಲ, ಕ್ಲಾರಿಟಿ ಇಲ್ಲ. ಪ್ರೀತಮ್. ಓಕೆ. ನೀನ್ ಎಷ್ಟೊತ್ತು ಮಾಡಿದೆ? 10 minutes. 10 ಮಿನಿಟ್ಸ್. ಗುಡ್, ವೆರಿ ಗುಡ್. ಓ, ನಾನ್ ನೀನೊಂದು PCS ಬಿಲ್ ನೋಡಿದ್ದೀನಲ್ಲ, ಶೋಭಾ ಪತ್ತಾರ್ ಮಗ ಇದ್ಯಮ್ಮ ನೀನಲ್ಲಿ? ಅನ್ಮ್ಯೂಟ್ ಮಾಡ್ಕೋ. No, ma'am. ಇಲ್ವಾ? ನಿನ್ ತರನೇ ಯಾರೋ ಮಗು ಅಲ್ಲೂ ಇದೆಯಲ್ಲ. ಹಾ ಮೇಡಮ್, ಆ ನಮ್ ತಂಗಿ ಮಗ ರೀ ಅವ. ಅಲ್ಲ, ಅವನು ಅಲ್ಲೇ ಅಟೆಂಡ್ ಆಗ್ತಿದ್ನಾ ಬೇರೆ ಚಾನಲ್ PCS ಬಿಲಿ? ಇಲ್ರಿ ಮೇಡಮ್, ಇವತ್ತು ನಿಮ್ಗೆ ಇದು ಕ್ಲಾಸಿಗೆ ಅಟೆಂಡ್ ಆಗ್ಯಾನ. ಮಗುನ ಅಲ್ಲಿ ನೋಡ್ದಂಗ್ ನಾಪ್ಕ, ಅದಕ್ಕೆ ಅಲ್ಲಿದ್ನೇನು. ಹ್ಞೂ ಓಕೆ ಮಾಸ್ಟರ್ಸ್, ಟೈಮ್ ಆಗ್ತಾ ಬರುತ್ತೆ. ಮಾಡಿರೋರೆಲ್ಲರಿಗೂ ಜೋರಾಗಿ. ಸೊ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. 41 ಡೇಸ್ ಬಿಡದೆ ಜಾಯಿನ್ ಆಗಿ ಎಲ್ರು. ನೀವೆಲ್ಲ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಒಂದೆಲ್ಲ 14 ಇಯರ್ಸ್ ಮೇಲೆ ಯಾರು ಇದ್ದೀರಾ?
15 years ಮೇಲೆ ಯಾರು ಇದ್ದೀರಾ? ಎಲ್ಲ ಅಷ್ಟ್ರೊಳಗಿರೋರೇನಾ? ಸೊ ನೀವೆಲ್ಲ ಎಷ್ಟು ಮಾಡಿದ್ರೆ ಸಾಕು? 10 to 15 minutes ಮಾಡಿದ್ರೆ ಸಾಕು. ಇನ್ನ ಚಿಕ್ಕ ಮಕ್ಳು 7 years 6 years ಇರೋರಿದ್ರೆ ನಿಮ್ ಏಜ್ ಎಷ್ಟಿದೆಯೋ ಅಷ್ಟು ಮಿನಿಟ್ಸ್ ಮಾಡಿದ್ರು ಸಾಕು. ಇವಾಗ ನಾವೆಲ್ಲ ಒಂದು 10 minutes ಮಾಡೋಣ. ಇವತ್ತು ಫಸ್ಟ್ ಡೇ ಅಲ್ಲ, ಜಸ್ಟ್ 10 minutes ಮಾಡ್ಬಿಡೋಣ. ಟೈಮ್ ಹೆಂಗ್ ಹೋಗ್ಬಿಡುತ್ತೆ ನೋಡಿ. ಎಲ್ಲ ಕಣ್ ಮುಚ್ಕೊಳ್ಳಿ. ಹೇಗ್ ಮಾಡೋದು ನಾನು ಹೇಳ್ತೀನಿ. ಕಣ್ ಮುಚ್ಕೊಳ್ಳಿ. ಲೈಟ್ ಆಗಿ ನೀವು ಕಣ್ಗಳನ್ನ ಮುಚ್ಕೋಬೇಕು. ಆಮೇಲೆ ಕೈಗಳು 1 ನಿಮಿಷ ಕಾಣ್ಬಿಡಿ. ಕೈಗಳನ್ನ ಈ ತರ ಲಾಕ್ ಮಾಡ್ಕೊಳ್ಳಿ. ಬೆರಳೊಳಗೆ ಬೆರಳು ಹಾಕೊಂಡು ಈ ತರ ಲಾಕ್ ಮಾಡ್ಕೊಳ್ಳಿ ಕೈಗಳನ್ನ. ಎಲ್ರು ಕೆಳಗೆ ಕೂತಿದೀರಾ ಅನ್ಸುತ್ತೆ. ಕೆಳಗ್ ಕೂತಿರೋರಿದ್ರೆ ನೀವು ಸುಖಾಸನದಲ್ಲಿ ಕೂತಿದ್ದೀರಾ, ಸರಿ ಇದೆ. ಚೇರ್ ಮೇಲೆ ಕೂತಿರೋರಾದ್ರೆ ಕಾಲ್ಗಳನ್ನ ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ಪಾದಗಳನ್ನ ಕ್ರಾಸ್. ಕೆಳಗ್ ಕೂತಿರೋರು ಮಾಮೂಲಿ ಚಕ್ಲ ಬಕ್ಲ ನೀವೇನ್ ಅನ್ಕೊಂಡಿದೀರಾ ಕರೆಕ್ಟ್. ಇಲ್ಲ ನೀವು ಅಲ್ಲೇ ಮೇಲ್ ಕೂತಿರೋರು ಚಕ್ಲ ಬಕ್ಲ ಹಾಕೊಳಕ್ಕೆ ಪಾವನಿ ಮಕ್ಳು ಇಬ್ರುನು ಅಲ್ಲೇ ಚಕ್ಲ ಬಕ್ಲ ಹಾಕೊಳ್ಳಿ, ಪರವಾಗಿಲ್ಲ. ಹಾ, ಹಂಗ ಹಾಕೊಂಬಿಡಿ. ಹಿಂದೆ ಕೂತ್ಕೊಂಬಿಡಿ. ಅದು ಕಂಫರ್ಟಬಲ್ ಇದ್ರೆ ಹಂಗೆ ಕೂತ್ಕೊಳ್ಳಿ. ಎಸ್, ಅದು ಪಾಸ್ಚರ್. ಮೆಡಿಟೇಷನ್ ಪಾಸ್ಚರ್ ಏನು ಈ ತರ ಇರುತ್ತೆ. ಸೊ ಹಾಗೆ ಕೂತ್ಕೋಬೇಕು. ಈಗ ಕಣ್ಣುಗಳನ್ನ ಲೈಟ್ ಆಗಿ ಮುಚ್ಕೊಳ್ಳಿ. ತುಂಬಾ ಪ್ರೆಷರ್ ಹಾಕಿ ಮುಚ್ಕೊಳ್ಳೋದು ಬೇಡ, ಗಟ್ಟಿ ಮುಚ್ಚೋದು ಬೇಡ. ಲೈಟ್ ಆಗಿ ಕಣ್ಣು ಮುಚ್ಕೊಳ್ಳಿ. ಓಕೆ, ಈಗ ಏನ್ ಮಾಡ್ಬೇಕು? ಕಣ್ಣು ನಾನು ಹೇಳೋವರೆಗೂ ಯಾರು ಕಣ್ ಬಿಡಬೇಡಿ. ಆಮೇಲೆ ಬಾಡಿಲೂ ಅಷ್ಟೇ, ಎಲ್ಲೂ ಸ್ಟಿಫ್ನೆಸ್ ಬೇಡ. ಟೈಟ್ ಆಗಿ ಇಟ್ಕೊಳ್ಳೋದು ಆತರ ಎಲ್ಲ ಏನು ಬೇಡ. ಫ್ರೀ ಆಗಿ ಬಿಟ್ಬಿಡಿ ಬಾಡಿನ. ಆರಾಮ್ಸೆ ಕೂತ್ಕೊಳ್ಳಿ. ಏನ್ ಯೋಚನೆ ಬೇಡ. ಬೆಳಗ್ಗಿಂದ ಇಲ್ಲಿವರೆಗೂ ಏನೇನಾಯ್ತು ಅವೆಲ್ಲ ಬಿಟ್ಬಿಡಿ. ಈಗ ಆರಾಮಾಗಿ ಸ್ಟ್ರೈಟ್ ಆಗಿ ಕೂತ್ಕೋಬೇಕಂತಿಲ್ಲ. ಹಾಯಾಗಿ ಹೊರ್ಕೊಂಡ್ ಕೂತ್ಕೊಳ್ಳಿ. ನಿಮ್ಗೆ ಎಷ್ಟೊತ್ತು ಕೂತ್ರೆ ಕಂಫರ್ಟಬಲ್ ಇರುತ್ತೋ ಅಷ್ಟೊತ್ತು ಹಾಯಾಗಿ ಕೂತ್ಕೊಳ್ಳಿ. ಓಕೆ, ನಾನೀಗ ಚಿಕ್ಕದಾಗಿ ಒಂದು ಮ್ಯೂಸಿಕ್ ಹಾಕ್ತೀನಿ ಲೈಟ್ ಆಗಿ. ನೀವು ಕಣ್ಣು ಮುಚ್ಕೊಂಡೇನೆ ಏನ್ ಮಾಡ್ಬೇಕು? ಕಣ್ಣು ಮುಚ್ಕೊಂಡು, ಕಣ್ಣು ಮುಚ್ಚಿದ್ರೆ ಕೆಲವ್ರಿಗೆ ಏನೇನೋ ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಥಾಟ್ಸ್ ಬಂದಾಗ ಏನ್ ಮಾಡ್ಬೇಕು? ಕಣ್ ಬಿಡ್ಬೇಕಾ? ಕಣ್ ಬಿಡಬಾರ್ದು. ಥಾಟ್ಸ್ ಬಂದಾಗ ಏನ್ ಮಾಡ್ಬೇಕು? ನಿಮ್ಮ ನ್ಯಾಚುರಲ್ ಬ್ರೆತ್ ಏನಿದೆ ಆ ಬ್ರೆತ್ ನ ಫಾಲೋ ಮಾಡ್ಬೇಕು. ಬ್ರೆತ್ ನ ಗಮನಿಸ್ಬೇಕು. ನಾಟ್ ಫಾಲೋ, ಬ್ರೆತ್ ನ ಗಮನಿಸಿ. ಓಕೆನಾ? ಅವಾಗ ಥಾಟ್ಸ್ ಬರೋದು ನಿಂತೋಗುತ್ತೆ. ಇಲ್ದಿದ್ರೆ ಏನೋ ಒಂದು ಥಾಟ್ ಬಂತು ಅಂದ್ರೆ ನೀವು ಅದ್ರಿಂದನೇ ಓಡ್ಕೊಂಡು ಹೋಗ್ತೀರಾ. ಹಂಗ್ ಮಾಡ್ಬಾರ್ದು. ಥಾಟ್ಸ್ ಬರ್ತಾ ಇರುತ್ತೇನೋ, ಬಿಟ್ಬಿಡಿ. ಅದನ್ನ ಬಿಟ್ಬಿಟ್ಟು ನೀವೇನ್ ಮಾಡ್ಬೇಕು? ನಿಮ್ಮ ಬ್ರೆತ್ ಕಡೆ ಇರಿ ಅಷ್ಟೇ. ಓಕೆನಾ? ಕಣ್ ಮುಚ್ಕೊಡಿ. ನಾನು ಮ್ಯೂಸಿಕ್ ಹಾಕ್ತೀನಿ. ಆದಷ್ಟು ಯಾರು ಮಧ್ಯದಲ್ಲಿ ಕಣ್ ಬಿಡಬೇಡಿ. ಟೈಟ್ ಆಗಿ ಹಿಂಗೆಲ್ಲ ಮುಖ ಎಲ್ಲ ಹಿಂಗೆ ಟೈಟು ಸ್ಟಿಫ್ ಆಗಿ ಮಾಡೋದ್ ಬೇಡ. ಹಾಯಾಗಿರಿ, ಆರಾಮಾಗಿರಿ, ರಿಲ್ಯಾಕ್ಸ್ಡ್ ಆಗಿರಿ. ನೀವು ಉಸಿರಾಡ್ತಿರೋದು ಗೊತ್ತಾಗ್ತಾ ಇದೆಯಾ ನಿಮಗೆ? ಎಲ್ರಿಗೂ ಉಸಿರಾಡ್ತಿರೋದು ಗೊತ್ತಾಗ್ತಾ ಇದೆಯಾ? ಎಸ್, ಅಷ್ಟೇ. ಅದ್ರ ಕಡೆ ಗಮನಿಸ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. Ma'am, ಹಾ, ಹೋಗಿದ್ರಿ ಡೌಟ್? I only understand a bit, ma'am. ಹಾ ಹಾ, ಏನಮ್ಮ? మ్యూట్ చేసావా? నాకు కన్నడ రాదు, ఇంగ్లీష్ ఓన్లీ మ్యామ్ అని చెప్తున్నా. Ma'am, ಹಾ, ಟೆಲ್ ಮೀ. ma'am, I understand only a little bit. Only a little bit. What doubt you మ్యామ్ have షీ now? ఓన్లీ కన్నడ, ఇంగ్లీష్ మ్యామ్. Okay, okay. You know about meditation? Just close your eyes. What are you studying? In which class you are? Second. Second. Okay. Just close your eyes. Clasp your hands like this. Fingers into finger. Just open your eyes. Yeah. Keep your hands like this. Yes. Sit comfortably. Sit comfortably and observe your breath. That's all. I'll put some music. You just close your eyes and observe your breath. Don't open your eyes until I say, okay? Yes. Keep observing your natural breath. Be with your breath. Just relax.
Don't open your eyes. Be with your simple, natural, and soft breath. ಜಸ್ಟ್ ಮುಖದಲ್ಲಿ ಒಂದು ಸ್ಮೈಲ್ ಮಾಡಿ, ಸ್ಮೈಲಿಂಗ್ ಫೇಸ್ ಇರಲಿ, ಸ್ಮೈಲ್ ಮಾಡಿ. Enjoy meditation. Don't open your eyes. Be with your breath. Be in awareness, children.
Last 3 minutes. Only 3 minutes. Don't open your eyes. Yes, last 1 minute. Don't open your eyes. Another 30 seconds. Be with your breath. ಎಸ್ ಮಾಸ್ಟರ್ಸ್. ಈಗ ಯಾರು ಕಣ್ ಬಿಡಬೇಡಿ. ನಾನು ಏನ್ ಇನ್ಸ್ಟ್ರಕ್ಷನ್ಸ್ ಹೇಳ್ತೀನೋ ಅದನ್ನೇ ಫಾಲೋ ಮಾಡ್ಬೇಕು. ನಾನು ಕಣ್ ಬಿಡಿ ಅನ್ನೋವರೆಗೂ ಬಿಡಬಾರ್ದು. ಮಧ್ಯೆ ಮಧ್ಯೆ ಕಣ್ ಬಿಡ್ತಾ ಇದ್ರೆ ಇಟ್ಸ್ ನಾಟ್ ಮೆಡಿಟೇಷನ್. ಓಕೆ, ಈಗ ನಿಧಾನಕ್ಕೆ ನಿಮ್ಮೆರಡೂ ಕೈಗಳನ್ನ ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ಈಗ ಒಂದು ಬ್ಯೂಟಿಫುಲ್ ಸ್ಮೈಲ್ ಇಂದ ನಿಮ್ಮ ಎರಡು ಕಣ್ಣುಗಳನ್ನ ಓಪನ್ ಮಾಡಿ. ಎಷ್ಟು ಒಂದ್ಸಲಿ ಜೋರಾಗಿ ಎಲ್ಲರೂ ಕ್ಲಾಪ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ ಎಲ್ಲ ಮೆಡಿಟೇಷನ್, ಎಷ್ಟು ಬ್ಯೂಟಿಫುಲ್ ಆಗಿ. ಸೊ ಯಾರಿಗೆ ಏನ್ ಅನ್ನಿಸ್ತು? ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? 10 ಮಿನಿಟ್ಸ್ ಇವಾಗ ಮಾಡಿದ್ರಲ್ವಾ, ಏನ್ ಅನ್ನಿಸ್ತು? ಹ್ಯಾಂಡ್ ರೈಸ್ ಮಾಡಿ. ಯಾರು ಒಂದಿಬ್ರು. ನಮ್ಗೆ ಇನ್ನಿರೋದು ಟೈಮ್ ಓನ್ಲಿ 7 ಮಿನಿಟ್ಸ್ ಅಷ್ಟೇನೇನೆ. ಸೊ ಯಾರು ಏನಾರು ಹೇಳ್ತೀರಾ ಹೇಗಾಯ್ತು ಅಂತ? ನಾನು ಇವತ್ತು ಆಕ್ಚುಲಿ ಒಂದು ಟಾಸ್ಕ್ ಕೊಡ್ತೀನಿ ನಿಮಗೆ ನಾಳೆಗೆ. ಅಷ್ಟ್ರಲ್ಲಿ ಬೇಗ ಬೇಗ ಯಾರು ಒಂದಿಬ್ರು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ. ಎಸ್, ಪ್ರೇಮ ಮನೆ ಮಕ್ಕಳು ಹೇಳಿ. ಹೇಳ್ಬೇಕು ಬೇಗ ಬೇಗ, ಟೈಮ್ ತುಂಬಾ ಆಗ್ತಾ ಇದೆ, ವೇಸ್ಟ್ ಮಾಡಬಾರ್ದು ಟೈಮ್. ಎಸ್, ಯಾರು ಹ್ಯಾಂಡ್ ರೈಸ್ ಮಾಡಿದ್ದು ಹೇಳಿ. ಧ್ಯಾನ ಮುಗಿದ್ಮೇಲೆ ಒಂಥರ ಆರಾಮ್ ಅನ್ನಿಸ್ತು. ವೆರಿ ಹೌದು, ಗುಡ್. ಆರಾಮ್ ಅನ್ನಿಸ್ತು. ಎಸ್ ಎಸ್, ಎಲ್ಲ ಕ್ಲಾಪ್ಸ್ ಹಾಕಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ಫಸ್ಟ್ ಟೈಮಾ ಮಾಡಿದ್ದು ನೀವು? ನಂಗೂ ಆರಾಮಾಯ್ತು. ಮಾಡ್ತಾ ಇದ್ರಾ? ಅಕ್ಟೋಬರ್ ಅಲ್ಲಿ ಇದ್ದಾಗೆಲ್ಲ ಮಾಡ್ತಿದೀವಿ. ವೆರಿ ಗುಡ್, ವೆರಿ ಗುಡ್. ಎಲ್ರೂ ಮಾಡ್ತಾ ಇದ್ದೀರಾ? ಹಾ. ಮೇಡಮ್ ನಾನ್ ಮಾಡ್ತಿದ್ನಲ್ಲ ಮೇಡಮ್, ಮನೆಯಲ್ಲಿ ನನ್ ಜೊತೆ ಕೂರಿಸ್ಕೊಂತಿದ್ದೆ ಮೇಡಮ್. ಒಂದ್ 5 ಮಿನಿಟ್ಸ್ ಕೂತ್ಕೊಂಡ್ ಮಾಡ್ತಾ ಇದ್ರು, ಹಾ, ಮಿಡ್ಲ್ ಅಲ್ಲಿ ಬಿಟ್ಟಿದ್ರು, ಮತ್ತೆ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಮೇಡಮ್. ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ನಿಮ್ ಮಕ್ಳು ಪಕ್ಕದ ಮನೆಯವರು ಇದ್ದಾರೆ ಅಂದ್ರಲ್ಲ? ಹಾ, ಪಕ್ಕದ ಎಲ್ಲ ಮನೆಯವ್ರು ಇಬ್ರಿದ್ದಾರೆ, ನನ್ ಮಕ್ಳು ಇಬ್ರಿದ್ದಾರೆ ಮೇಡಮ್. ಗುಡ್, ವೆರಿ ಗುಡ್. ಮಾಡಿ ಥ್ಯಾಂಕ್ ಹಾಗೆ. ಯು ಮೇಡಮ್. ಎಸ್, ನಾನು ಇವತ್ತೊಂದು ಟಾಸ್ಕ್ ಕೊಡ್ತೀನಿ. ಟೈಮ್ ಆದ್ರೆ ಈಗ್ಲೇ ಕೊಡ್ತೀನಿ, ಇಲ್ಲ ನಾನು ಆಡಿಯೋ ಮೆಸೇಜ್ ಹಾಕ್ತೀನಿ. ಗ್ರೂಪ್ ಅಲ್ಲಿ ಇದೀರಲ್ವಾ? ಎಲ್ಲರೂ ಜಾಯಿನ್ ಆಗಿದ್ದೀರಲ್ಲ? ಚಿಲ್ಡ್ರನ್ ಗ್ರೂಪ್ ಅಲ್ಲಿ ಇದೀರಲ್ವಾ ಎಲ್ಲ? ಯಾರ್ ಚಿಲ್ಡ್ರನ್ ಗ್ರೂಪ್ ಅಲ್ಲಿ ಇಲ್ಲ? ಎಲ್ಲರೂ ಇದೀರಲ್ಲ ಆ ಗ್ರೂಪ್ ಅಲ್ಲಿ? ಓಕೆ, ಆ ಗ್ರೂಪ್ ಅಲ್ಲಿ ನಾನು ಇವಾಗ ಟೈಮ್ ಆದ್ರೆ ನಾನು ಟಾಸ್ಕ್ ಏನು ಅಂತ ಅಲ್ಲಿ ಕೊಡ್ತೀನಿ. ನಾಳೆ ಟಾಸ್ಕ್ ಏನಂತ ಕೊಡ್ತೀನಿ, ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ. ಎಸ್, ಇಲ್ವಾ? ಅಲ್ಲಿ ಆ ಮೆಸೇಜ್ ಎಲ್ಲಿಂದ ಬಂತು ಅದ್ರಲ್ಲಿ ಕೆಳಗೆ ಒಂದು ಗ್ರೂಪ್ ಲಿಂಕ್ ಇರುತ್ತೆ ನೋಡಿ, ಅಲ್ಲಿ ಆಡ್ ಆಗಿ.
ಯಾರು ಇಲ್ವೋ ಅಲ್ಲಿ ಅವ್ರು. ಯಾಕಂದ್ರೆ ಅದ್ರಲ್ಲಿ ಟಾಸ್ಕ್ ಗಳು ಹಾಕ್ತಾ ಇರ್ತೀವಿ, ನೆಕ್ಸ್ಟ್ ಡೇ ನೀವ್ ಏನ್ ಪ್ರಿಪೇರ್ ಆಗ್ಬೇಕಂತ. ಓಕೆನಾ? ಓಕೆ, ಈಗ ಯಾರು ರಾಘವೇಣಿ ಮಹೇಶ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಮ್ಯಾಮ್ ಹಾ, ಹೇಳಿ ಸುಪ್ರಿಯಾ. ಮ್ಯಾಮ್. ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರು ಯಾರು ಹ್ಯಾಂಡ್ ರೈಸ್ ಮಾಡಿದ್ರಾಗ್ಲೇ? ಸುಪ್ರಿಯಾ ಅನ್ಮ್ಯೂಟ್ ಮಾಡಿ. ಮ್ಯಾಮ್ ತುಂಬಾ ರಿಫ್ರೆಶಿಂಗ್ ಅನ್ನಿಸ್ತು. ಎಸ್, ವೆರಿ ಗುಡ್. ನೀನಿದೆ ಫಸ್ಟ್ ಮಾಡ್ತಿದ್ಯಮ್ಮ ಮುಂಚೆ? ನೋ ಮ್ಯಾಮ್, ಫಸ್ಟ್ ಮುಂಚೆ ಮಾಡ್ತಾ ಇದ್ದೆ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಮಾಡ್ಬೇಕು ಡೈಲಿ. ನೀವು ಹೋಮ್ವರ್ಕ್ ಮಾಡೋ ಮುಂಚೆ ಮಾಡಿ, ಅಥವಾ ರಾತ್ರಿ ಮಲ್ಗೋ ಮುಂಚೆ ಮಾಡಿ, ಎದ್ದ ತಕ್ಷಣ ಮಾಡಿ. 5 to 10 ಮಿನಿಟ್ಸ್ ಸಾಕು ಈಚ್. ನೀವು ಯಾವಾಗ ಕೂತ್ರು ಅಷ್ಟೇ, ಅಷ್ಟು ಮೆಡಿಟೇಷನ್ ಮಾಡಿದ್ರು ರಿಫ್ರೆಶ್ ಆಗ್ತೀರಾ. ಸೊ ನಾಳೆ ಟಾಸ್ಕ್ ಏನಂದ್ರೆ, ನಾನು ಆಗ್ಲೇ ಕೇಳ್ದೆ, ಮೆಡಿಟೇಷನ್ ಯಾರ್ಯಾರು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದಾರೆ, ಮಾಡೋರ್ ಗೊತ್ತಾ ಅಂತಂದ್ಬಿಟ್ಟು. ಸೊ ನೀವೇನ್ ಮಾಡಿ ಇವಾಗ, ಆತರ ಚಿಕ್ಕ ವಯಸ್ಸಿಂದ ಮೆಡಿಟೇಷನ್ ಯಾರ್ಯಾರು ಮಾಡ್ತಾ ಇದಾರೋ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಒಬ್ಬೊಬ್ರು ಜಸ್ಟ್ 1 ಮಿನಿಟ್ ಮಾತಾಡಿದ್ರು ಸಾಕು ಅವ್ರ ಬಗ್ಗೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ನಲ್ಲ, ವಿವೇಕಾನಂದ ಆಗಿರ್ಬೋದು, ಈಗ ಬುದ್ಧನು ತಗೊಳ್ಳಿ, ದೊಡ್ಡವರಾದ್ಮೇಲೆ ಮೆಡಿಟೇಷನ್ ಮಾಡಿದವ್ರದ್ದು ಇರ್ಬೋದು, ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳಿ. ಬುದ್ಧ, ವಿವೇಕಾನಂದ, ಆಂಜನೇಯ, ಶಿವ, ಆಮೇಲೆ ರಾವಣನು ಮಾಡ್ತಾ ಇದ್ರು ಗೊತ್ತಾ? ರಾವಣನು ಧ್ಯಾನ ಮಾಡ್ತಾ ಇದ್ರು. ಸೊ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಧ್ಯಾನ ಮಾಡಿ, ಆದ್ರೆ ಅವ್ರು ಯಾಕೆ ಹಂಗಾದ್ರು ಅದು ನೀವೇ ಫೈಂಡ್ ಔಟ್ ಮಾಡಿ, ಯಾಕೆ ಆತರ ಅಂತಂದ್ಬಿಟ್ಟು. ಸೊ ರಾವಣ, ಮತ್ತೆ ಸೀತಾದೇವಿನೂ ತುಂಬಾ ಮೆಡಿಟೇಷನ್ ಮಾಡ್ತಾ ಇದ್ರು. ಸೊ ನೀವ್ ಇನ್ಯಾರ್ದಾರು, ಇಷ್ಟು ಜನದ್ದೇ ಅಂತಲ್ಲ, ನೀವ್ ಇನ್ಯಾರ್ದಾರು ಕಲೆಕ್ಟ್ ಮಾಡ್ಕೋಬಹುದು. ಸೊ ಇದನ್ನ ನೋಡ್ಕೊಂಡು ನಾಳೆ ನೀವು ನಿಮ್ಗೆ ಯಾರ್ದು ಹೇಳ್ಬೇಕನ್ಸುತ್ತೋ, ಯಾರ ಬಗ್ಗೆ ಹೇಳ್ಬೇಕನ್ಸುತ್ತೋ ಅವ್ರ ಬಗ್ಗೆ, ಅಂದ್ರೆ ಅವ್ರು ಮೆಡಿಟೇಷನ್ ಮಾಡ್ತಾ ಇರ್ಬೇಕು. ಸೊ ಅಂತವ್ರ ಬಗ್ಗೆ ತಿಳ್ಕೊಂಡು ಜಸ್ಟ್ 1 ಮಿನಿಟ್ ಅವ್ರ ಬಗ್ಗೆ ಮಾತಾಡಿ. ಏನ್ ಅವರಲ್ಲಿರೋ ಸ್ಪೆಷಲ್ ಕ್ವಾಲಿಟೀಸ್ ಏನು. ಸೊ ಈಗ ನಾರ್ಮಲ್ ಮನುಷ್ಯರ್ಗುನು ಮೆಡಿಟೇಷನ್ ಮಾಡೋರ್ಗು ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ಇವರೆಲ್ಲರೂ ಅಂತವ್ರು ನೋಡಿ, ನೀವು ಯಾರು ಮೆಡಿಟೇಷನ್ ಮಾಡ್ತಾ ಇದ್ರು ಅಂತ ನೋಡಿದ್ರೆ ನೆಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅವರಿಗೂ ಬೇರೆಯವ್ರಿಗೂ ಏನ್ ಡಿಫ್ರೆನ್ಸ್, ಅವರಲ್ಲಿ ಕ್ವಾಲಿಟಿ, ಒಂದು ಹೈಲೈಟ್ ಆಗುವಂತ ಕ್ವಾಲಿಟಿ ಏನು, ಇದ್ರ ಬಗ್ಗೆ ನೀವು ಹೇಳ್ಬೇಕು ನಾಳೆ. ಓಕೆನಾ? ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ನಾಳೆ ಹ್ಯಾಂಡ್ ರೈಸ್ ಮಾಡಿ ಅವ್ರ ಹತ್ರ ಮಾತಾಡ್ತಾರೆ. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಲ್ರಿಗೂ ಏನಾದ್ರು ಡೌಟ್ ಇದೆಯಾ? ನಿಮ್ಗೆ ಏನಿದ್ರು ಕ್ಲಾರಿಫೈ ಮಾಡ್ಕೋಬೇಕು ಇಲ್ಲೇನೆ, ಏನಾದ್ರು ಡೌಟ್ಸ್ ಇದ್ರೆ. ಏನ್ ಡೌಟ್ ಇಲ್ಲ ಅಲ್ವಾ? ಸೊ ಸೈಲೆಂಟ್ ಆಗಿದ್ದೀರಿ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿದೆ. ರೆಡಿನಾ ಟಾಸ್ಕ್ಗೆ? ಯಾರೆಲ್ಲ ರೆಡಿ? ನಾಳೆ ಹ್ಯಾಂಡ್ ರೈಸ್ ಮಾಡಿ. ಯಾರೆಲ್ಲ ಸ್ಟಡಿ ಮಾಡ್ಕೊಂಡ್ ಬರ್ತೀರಾ? ಎಸ್, ವೆರಿ ಗುಡ್, ವೆರಿ ಗುಡ್. ನಾಳೆ ಎಲ್ರು ನಿಮ್ ಹೆಸರು ಅಲ್ಲಿ ಡಿಸ್ಪ್ಲೇ ರೀನೇಮ್ ಮಾಡ್ಕೊಳ್ಳಿ. ಜಾಯ್ನ್ ಆದ್ಮೇಲೆ ಅಲ್ಲಿ ರೀನೇಮ್ ಮಾಡಿ ನಿಮ್ ನೇಮ್ಸ್ ನ. ಈಗ ಪ್ರೇಮ, ಅವ್ರ ಮನೇಲಿ 3 ಜನ ಮಕ್ಳಿದಿರಲ್ವಾ, ನಿಮ್ 3 ಜನದ ಹೆಸರು ಅಲ್ಲಿ ಹಾಕೊಂಡ್ಬಿಡಿ. ಓಕೆನಾ? ಅವಾಗ ನಮಗೆ ಈಸಿ. ಯಾಕೆ? ವೆರಿ ಗುಡ್, ವೆರಿ ಗುಡ್. ಎಸ್, ಶೋಭಾ ಪತ್ತಾರ್ ನಿಮ್ ಹೆಸರು ನೀವು ರೀನೇಮ್ ಮಾಡ್ಕೊಳ್ಳಿ. ಓಕೆ, ಆಯ್ತಾ? ಇವಾಗ ಇನ್ನೊಂದು 2 ಮಿನಿಟ್ಸ್ ಇದೆ ಅಷ್ಟೇ. ಯಾರಿಗಾರ 2 ಡೌಟ್ಸ್ ಇದೆ ಕೇಳಿ, ಇಲ್ದಿದ್ರೆ ಮಾಡೋಣ. ಬಿಡ್ಬಾರ್ದು ಮೆಡಿಟೇಷನ್. ಇವತ್ತಿಂದ 41 ಡೇಸ್ ಬನ್ನಿ ಎಲ್ಲಾರುನು, ಚೆನ್ನಾಗಿರುತ್ತೆ, ಫನ್ ಇರುತ್ತೆ ಇದ್ರಲ್ಲಿ. ಬರೀ ಮೆಡಿಟೇಷನ್ ಅಷ್ಟೇ ಅಲ್ಲ, ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಇರುತ್ತೆ. ಸೊ ನಿಮ್ಮಲ್ಲಿ ಏನೇನ್ ಟ್ಯಾಲೆಂಟ್ ಇದೆ ಅದನ್ನು ಬರ್ಕೊಂಡ್ ಬನ್ನಿ. ಒಂದಿನ ಬರೀ ನಿಮ್ ಟ್ಯಾಲೆಂಟ್ ಶೋನೇ ಇರುತ್ತೆ. ಸೊ ನೀವು ಡ್ರಾಯಿಂಗ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಅಥವಾ ಜೋಕ್ಸ್ ಇರ್ಬೋದು, ಏನಿದ್ರು ಶೇರ್ ಮಾಡ್ಕೋಬಹುದು, ಡ್ಯಾನ್ಸು ಮಾಡ್ಬೋದು. ಸೊ ನಿಮ್ ಟ್ಯಾಲೆಂಟ್ಸ್ ಏನು ಬರ್ಕೊಳ್ಳಿ. ಒಂದ್ ಚಿಕ್ಕ ನೋಟ್ ಬುಕ್ ಇಡಿ. ಈ 40 ಡೇಸ್ಗೆ ಒಂದು ನೋಟ್ ಬುಕ್ ಇಟ್ಕೊಳ್ಳಿ ನೀವು. ನಾಳೆನೂ ಅಷ್ಟೇ ನಿಮ್ ಟಾಸ್ಕ್ ಏನಿದೆ ಅಲ್ಲಿ ಬರ್ಕೊಂಡ್ ಬನ್ನಿ, ಅದು ಬರ್ಕೊಳ್ಳಿ. ಎಸ್, ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇರೋದು? ಶೋಭಾ ಅವ್ರು, ಏನ್ ಹೇಳಪ್ಪ? ಶೋಭಾ ಪತ್ತಾರ್ ಹೇಳಿ. ಮಾತಾಡ್ಬೇಕು, ಇನ್ 1 ಮಿನಿಟ್ ಕಟ್ ಆಗುತ್ತೆ. ಶ್ರೇಯಸ್ ಆ ಶ್ರೇಯಸ್ ಶ್ರೇಯಸ್ರಿ ಅವನ ಹೆಸರು. ಓಕೆ, ಅದೇ ನಾಳೆ ಅವನವನ ಹೆಸರು ಅಲ್ಲಿ ರೀನೇಮ್ ಮಾಡ್ಬಿಡಿ, ಅವಾಗ ನಮಗೆ ಈಸಿ ಆಗುತ್ತೆ ಮಾತಾಡಕ್ಕೆ. ಇವನ ಹೆಸರು ಮಾಡಂದ್ರಿ. ಅವ್ರ ಹೆಸರು ರೀನೇಮ್ ಮಾಡ್ಕೊಂಡ್ಬಿಡ್ಲಿ. ಹಾ ಆಯ್ತು. ಡೌಟ್ ಏನಪ್ಪ ಶ್ರೇಯಸ್? ಏನಾದ್ರು ಡೌಟ್ ಇದೆಯಾ? ಎನಿ ಡೌಟ್ಸ್? ನಾಳಿಗೆ ಏನ್ ಮಾಡೋದು ಅಂತ ಕೇಳಕತ್ತಾನ್ರಿ. ಅದೇ ಮೆಡಿಟೇಷನ್ ಮಾಡೋರು ಇರ್ತಾರಲ್ವಾ, ಮಾಡ್ತಾ ಇರೋರು, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋರು ಇರ್ತಾರಲ್ವಾ, ಈವನ್ ಮೋದಿಜಿನೂ ಬರ್ತಾರೆ. ಯಾರ್ಯಾರು ಮೆಡಿಟೇಷನ್ ಮಾಡ್ತಾ ಇರ್ತಾರಲ್ಲ ರೆಗ್ಯುಲರ್ ಬೇಸಿಸ್ ಅಲ್ಲಿ, ಈಗ ಒಂದು ಫೇಮಸ್ ಮಾಸ್ಟರ್ ಇರ್ತಾರಲ್ವಾ, ಸೊ ಅಂತವ್ರ ಬಗ್ಗೆ ಇವ್ರು ಏನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಯಾವ ತರ ಅವರು ಡಿಫ್ರೆಂಟ್ ಆಗಿದ್ದಾರೆ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗೂ ಅವ್ರಿಗೂ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ,
ಈಗ ಆಂಜನೇಯ, ಶಿವ, ಸೀತಾ, ರಾವಣ, ಬುದ್ಧ ಈ ತರ ಎಲ್ಲ ಎಷ್ಟೊಂದ್ ಜನ ಮೆಡಿಟೇಷನ್ ಮಾಡ್ತಿದ್ರಲ್ವಾ, ಅದರಿಂದ ಅವ್ರ ಪವರ್ ಯಾವ ತರ ಇದ್ರು, ಅವ್ರು ಹೇಗಿದ್ರು ಅದ್ರ ಬಗ್ಗೆ ತಿಳ್ಕೊಂಡ್ ಬರ್ಬೇಕು. ಸೊ ಸ್ವಲ್ಪ ಹಾ ಮಾತಾಡಿ 1 minute. ಹಾ Okay, ma'am. ಓಕೆ, ಥ್ಯಾಂಕ್ ಯು. ಬಾಯ್ 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 ಮಾಸ್ಟರ್ಸ್, ಬಾಯ್. ನಾಳೆ ಮತ್ತೆ 7:30ಗೆ ಎಲ್ರು ಮೀಟ್ ಆಗೋಣ, ಓಕೆನಾ? ಎಸ್, Bye, ma'am. ಬಾಯ್ ಬಾಯ್. ನಾಳೆ ಇನ್ನೊಬ್ರು ಮೇಡಮ್ ಬರ್ತಾರೆ ನಿಮ್ ಮಾತೆಲ್ಲ ಕೇಳಕ್ಕೆ, Bye, ಇನ್ನೊಬ್ರು ma'am. ಬರ್ತಾರೆ. Bye, ಎಸ್, ma'am. ಬಾಯ್ 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 ಬಾಯ್, ಗುಡ್ Bye, ನೈಟ್. ma'am. ಇವತ್ತು Bye. ಇನ್ನೂ Bye, ಜಾಸ್ತಿ. ma'am. ಎಸ್, Bye, ma'am. ಬಾಯ್ 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 Bye, ma'am. ಬಾಯ್.